ನಮಸ್ತೆ ಮಾಂತರಗ್ಲ ನಮಸ್ಕಾರ. ಈಗ ಹಲಸಿನ ಸೀಸನ್, ಎಲ್ಲ ಕಡೆ ಹಲಸಿನಕಾಯಿ ಸುಲಭವಾಗಿ ಸಿಗ್ತಾ ಇದೆ. ನಮ್ಮ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುವ ಈ ಗುಜ್ಜೆಯಿಂದ ಹಲವು ಬಗೆಯ ಅಡಿಗೆ ನೀವು ಈಗಾಗಲೇ ಮಾಡಿರ್ಬೋದು. ಇವತ್ತೊಂದು ಡಿಫ್ರೆಂಟ್ ರೆಸಿಪಿ ಮಾಡ್ತಾ ಇದ್ದಾನೆ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಗುಜ್ಜೆ ಕಬಾಬ್ ಮಾಡ್ತಾ ಇದ್ದಾನೆ. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಒಂದು ಗುಜ್ಜೆ ಅಂದರೆ ಹಲಸಿನಕಾಯಿನ ನಾನು ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೇನೆ. ಇದರಲ್ಲಿ ಅರ್ಧದ ಅಂಶವನ್ನು ಮಾತ್ರ ನಾನು ಕಬಾಬಿಗೆ ಯೂಸ್ ಮಾಡ್ತಾ ಇದ್ದೇನೆ. ಅದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯಿಸಿಕೊಳ್ತಾನೆ. ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು 15ರಿಂದ 20 ನಿಮಿಷ ಬೇಯಿಸಿಕೊಳ್ತಾನೆ. ಬೆಂದ ಮೇಲೆ ಇದನ್ನು ನೀರೆಲ್ಲ ಸ್ಟ್ರೈನ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಆರಲಿಕ್ಕೆ ಬಿಟ್ಟಿದ್ದೇನೆ. ಈಗ ಬೇರೆ ತಯಾರಿ ಮಾಡಿಕೊಳ್ಳೋಣ. ಒಂದು ಪಾತ್ರೆಗೆ ಸ್ವಲ್ಪ ಮೊಸರು, 1 ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ ಹುಡಿ, ಗರಂ ಮಸಾಲೆ ಹುಡಿ, ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟ್ ಅಥವಾ ಸಾಸ್ ಹಾಕ್ಕೊಳ್ಳಿ, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾನೆ. ಗುಜ್ಜೆ ಬೇಯಿಸುವಾಗ ಕೂಡ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆವು. ಒಳ್ಳೆ ಕಲರಿಗೆ ನಾನಿಲ್ಲಿ ಬೀಟ್ರೂಟ್ ರಸ ಉಪಯೋಗಿಸ್ತಾ ಇದ್ದೇನೆ, ಯಾವುದೇ ಆರ್ಟಿಫಿಷಿಯಲ್ ಕಲರ್ ಉಪಯೋಗಿಸ್ತಾ ಇಲ್ಲ. ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ, ಹಾಗೆ 3 ಸ್ಪೂನಷ್ಟು ಅಕ್ಕಿ ಹುಡಿ, 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಕೊನೆಯಲ್ಲಿ ಬಿಸಿ ಆರಿದ ಹಲಸಿನಕಾಯಿ ಪೀಸನ್ನು ಹಾಕ್ಕೊಳ್ಬೇಕು. ಕೈಯಲ್ಲೇ ಚೆನ್ನಾಗಿ ಕಲಸಿ ಇದನ್ನು ಮುಚ್ಚಿಟ್ಟು 20 ನಿಮಿಷ ಹಾಗೇ ಬಿಡಬೇಕು. ಮ್ಯಾರಿನೇಟ್ ಆಗಲಿ. ಅರ್ಧ ಗಂಟೆ ನಂತರ ಇದು ಚೆನ್ನಾಗಿ ಸೆಟ್ ಆಗಿದೆ. ಇದರಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಇದೆ ಅಂತ ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು. ನಾನಿಲ್ಲಿ ಎಣ್ಣೆ ಬಿಸಿಗೆ ಇಟ್ಟುಕೊಂಡಿದ್ದೆ. ಒಂದೊಂದೇ ಪೀಸ್ ಹಾಕ್ಕೊಂಡು ಫ್ರೈ ಮಾಡಿಕೊಳ್ತಾನೆ. ಫ್ಲೇಮ್ ಲೋದಿಂದ ಮೀಡಿಯಂ ನಡುವಲ್ಲೇ ಇಟ್ಟುಕೊಂಡು ಫ್ರೈ ಮಾಡಿಕೊಳ್ಳಿ. ಒಂದು ಕಡೆ ಕಲರ್ ಚೇಂಜ್ ಆದಮೇಲೆ ಇದನ್ನು ಮಗುಚಿ ಹಾಕ್ಕೊಳ್ಳೋಣ. 2 ಕಡೆ ಕೂಡ ಒಳ್ಳೆ ಫ್ರೈ ಆಗಿ ಈ ಕಲರಿಗೆ ಬರಲಿ, ಆಗ ಇದು ಒಳ್ಳೆ ಕ್ರಿಸ್ಪಿ ಆಗ್ತದೆ. ಇಷ್ಟ ಆದರೆ ಸಾಕು. ಇನ್ನು ಇದನ್ನು ತೆಗೆದುಕೊಳ್ಳೋಣ. ಇದೇ ರೀತಿ 2ನೇ ಬ್ಯಾಚ್ ಕೂಡ ನಾನು ಫ್ರೈ ಮಾಡಿಕೊಳ್ತೇನೆ. ನಾನಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಉಪಯೋಗಿಸಿಲ್ಲ, ಆದರೂ ಒಳ್ಳೆ ಕಲರ್ ಬಂದಿದೆ ನೋಡಿ. 2 ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ರುಚಿಯಾದ ಮತ್ತು ಹೆಲ್ದಿ ಗುಜ್ಜೆ ಕಬಾಬನ್ನು ನಾನು ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಚಟ್ನಿ ಇಲ್ಲದ್ರೆ ಸಾಸ್ನೊಟ್ಟಿಗೆ ಬೇಕಾದರೂ ಇದನ್ನು ಸರ್ವ್ ಮಾಡ್ಬೋದು. ಹೊರಗಡೆ ಲೇಯರ್ ತುಂಬ ಕ್ರಿಸ್ಪಿಯಾಗಿದೆ. ಹೆಲ್ದಿ ಗುಜ್ಜೆ ಕಬಾಬ್ ಖಂಡಿತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ವಿಧಾನ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.